ಎಲ್ಲರಿಗೂ ನಮಸ್ಕಾರ. ಇದನ್ನು ನಾವು ಒಂದು NMMS ಅಂದರೆ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ಮಕ್ಕಳಿಗಾಗಿ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆಯನ್ನು ಈಗ ಆಲ್ರೆಡಿ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ. ಇಲ್ಲಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆ ಶಾಲೆಯ ಮುಖ್ಯ ಶಿಕ್ಷಕರ ಲಾಗಿನ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಪೇರೆಂಟ್ಸು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು NMMS ಲಾಗಿನ್ ಅಂತ ಟೈಪ್ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ KSEAB ಸ್ಕೂಲ್ ಆ್ಯಕ್ಟಿವಿಟಿ ಅಂತ ಇದೆಯಲ್ಲ, ಅದನ್ನು ಟಚ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. NMMS ಎಕ್ಸಾಮಿನೇಷನ್ 24-25 ಅಂತ ಕಾಣುತ್ತೆ. ಆ ವರ್ಷದ ಮಾಹಿತಿ ಕಾಣುತ್ತೆ. ಇದಾದಮೇಲೆ ನಿಮಗೆ ಗೈಡ್ಲೈನ್ ಇದೆ, ಸರ್ಕ್ಯುಲರ್ ಇರುತ್ತೆ, ಗೈಡ್ಲೈನ್ ಬೇಕಂದ್ರೆ ಇರುತ್ತೆ, ಮತ್ತು ಯೂಸರ್ ಮ್ಯಾನ್ಯುವಲ್ ಹೇಗೆ ಅನ್ನೋದ್ರ ಬಗ್ಗೆನೂ ಇದನ್ನು ಟಚ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡತಕ್ಕಂಥ ಲಿಂಕ್ ಯಾವುದು ಅಂತಂದರೆ ಇಲ್ಲಿ ಕಾಣ್ತಾ ಇರ್ತಕ್ಕಂತಹ NMMS ಎಕ್ಸಾಮ್ ಅಪ್ಲಿಕೇಶನ್ ಅಂತ ಕಾಣುತ್ತಲ್ಲ, ಇದನ್ನು ಟಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಶಾಲೆಯ ಮುಖ್ಯ ಶಿಕ್ಷಕರ ಲಾಗಿನ್ನ ನಿಮಗೆ ಓಪನ್ ಆಗುತ್ತೆ. NMMS ಎಕ್ಸಾಮ್ ಪೇಜಲ್ಲಿ ನಾವು ಒಂದು UDIS ಕೋಡನ್ನು ಹಾಕ್ತೀವಿ. ಅದಾದಮೇಲೆ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀವಿ. ಅದು ಮೊಬೈಲ್ ನಂಬರ್ ನಾವು ಏನು ಕೊಟ್ಟಿರ್ತೀವಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಅದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಸ್ನೇಹಿತರೆ. ಅದಾದಮೇಲೆ ನಾವು ಏನು ಮಾಡ್ತಾಯಿದ್ದೀವಿ, ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಮಾಡ್ತಾಯಿದ್ದೀವಿ. ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ನಾವು ಲಾಗಿನ್ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಈ ಥರ ನಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ನಮಗೆ ಇಲ್ಲಿ ಕಾಣ್ತಾ ಇದೆ NMMS ಅಪ್ಲಿಕೇಶನ್ ಫ್ರಮ್ 2024-25 ಅಂತ ಒಂದು ಆ್ಯರೋ ಮಾರ್ಕ್ ಕಾಣ್ತಾ ಇದೆ. ಅದರ ಮೇಲೆ ಟಚ್ ಮಾಡಿದಾಗ ನಮಗೆ ಇಲ್ಲಿ ಒಂದಿಷ್ಟು 4 ಆಪ್ಷನ್ಗಳು ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ NMMS ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು, NMMS ಎಡಿಟ್ ಅಪ್ಲಿಕೇಶನ್ ಫಾರ್ಮ್, ಅಕಸ್ಮಾತ್ ತಪ್ಪಾಗಿದ್ದರೆ ನಾವು ಅಪ್ಲಿಕೇಶನನ್ನು ಎಡಿಟ್ ಕೂಡ ಮಾಡ್ಬೋದು. ಅದಾದಮೇಲೆ NMMS ನಾಮಿನೇಷನ್ ರೋಲ್, ಅಂದರೆ ನಾವು ಎಲ್ಲ ಮಕ್ಕಳದ್ದು ಶಾಲೆಯ ಎಲ್ಲ ಮಕ್ಕಳದಾದಮೇಲೆ ನಾಮಿನಲ್ ರೋಲನ್ನು ಪ್ರಿಂಟೌಟನ್ನು ತೊಗೊಳ್ಬೋದು. ಅದು ಯಾಕೆ ಅಂತಂದರೆ ಅಲ್ಲಿ ಪ್ರತಿ ಮಗುದು ಫೀಸ್ ಎಷ್ಟಿರುತ್ತೆ ಮತ್ತು ಆ ಮಗುದ ಮಾಹಿತಿ ಎಲ್ಲ ಆ ನಾಮಿನಲ್ ರೋಲಲ್ಲಿ ಇರುತ್ತೆ. ಆಮೇಲೆ ಅಪ್ಲಿಕೇಶನನ್ನು ಒಂದನೇದಲ್ಲಿ ಈಗ ಏನು ಕಾಣ್ತಾ ಇದೆ ಅಪ್ಲಿಕೇಶನ್ ಫಾರ್ಮ್ ಅಂತ ಕಾಣ್ತಿದೆಯಲ್ಲ, ಅದನ್ನು ಟಚ್ ಮಾಡ್ತಾ ಇದ್ದೀನಿ. ಇದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನಮಗೆ ಎಂಟರ್ ಸ್ಟೂಡೆಂಟ್ ID ಅಂತ ಕಾಣುತ್ತೆ. ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಆ ಮಗುವಿನ ಸ್ಯಾಟ್ಸ್ ನಂಬರನ್ನು ನಾವು ಹಾಕ್ತಾಯಿದ್ದೀವಿ. ಅದು ಸ್ಯಾಟ್ಸ್ ನಂಬರ್ ಹಾಕಿದಾಗ ಆಟೋಮೆಟಿಕ್ಕಾಗಿ ನಾವು ಸ್ಯಾಟ್ಸ್ನಲ್ಲಿರ್ತಕ್ಕಂಥ ಮಾಹಿತಿ ಇಲ್ಲಿ ಫೆಚ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಏನಾದರೂ ಕರೆಕ್ಷನ್ಸ್ ಇದ್ದರೆ ನೀವು ಸ್ಯಾಟ್ಸಲ್ಲೇ ಅಪ್ಡೇಟನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ಮಗುವಿನ ಎಲ್ಲ ಮಾಹಿತಿ ಆಟೋಮೆಟಿಕ್ಕಾಗಿರುತ್ತೆ. ಮತ್ತು ಇಲ್ಲಿ ಒಂದು ಪಿನ್ ಕೋಡನ್ನು ಹಾಕಬೇಕಾಗತ್ತೆ. ನಾವು ಪಿನ್ ಕೋಡನ್ನು ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಸರಿ ನೀವೆಲ್ಲ ವೆರಿಫೈ ಮಾಡ್ತಾ ಬನ್ನಿ. ಆ ಮಗುವಿನ ಎಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲಿ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಮೇಲು ಫಿಮೇಲು, ಕ್ಲಾಸ್ ಇರುತ್ತೆ. ಅದಾದಮೇಲೆ ಇಲ್ಲಿ ಇದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಆ ಡೇಟು 12ನೇ ಕಾಲಮಿಂದ ಒಂದು ಸ್ವಲ್ಪ ಎಂಟ್ರಿ ಮಾಡಬೇಕಾಗತ್ತೆ. 12ನೇ ಕಾಲಮಲ್ಲಿ ಕ್ಯಾಟಗರಿ ಯಾವುದು ಅಂದರೆ ಕ್ಯಾಸ್ಟನ್ನು ನಾವು ತುಂಬಬೇಕಾಗತ್ತೆ. ಕ್ಯಾಸ್ಟನ್ನು ನೋಡಿದ ಮೇಲೆ ಇಲ್ಲಿ ನಾವು 12ನೇ ಕಾಲಮ್ಮು 12ನೇ ಕಾಲಮಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಜನರಲ್ ಆದರೆ ಜನರಲ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಎರಡನ್ನೂ ಎಂಟ್ರಿ ಮಾಡೋಕ್ಕಾಗತ್ತೆ. ಅಂದರೆ SC ST ಬೇರೆ ಆದರೆ ಅವರು ಬೇರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ತವೆ. ಹಾಗಾಗಿ ಆ ನಂಬರ್ಗಳನ್ನು ಬೇರೆ ಎಂಟ್ರಿ ಮಾಡೋಕ್ಕಾಗತ್ತೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಡೇಟನ್ನು ಎಂಟ್ರಿ ಮಾಡಬೇಕು. ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂ ಡೇಟನ್ನು ಎಂಟ್ರಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ಪರ್ಸೆಂಟೇಜನ್ನು ಕೇಳುತ್ತೆ. ಆ ಪರ್ಸೆಂಟೇಜನ್ನು ನೀವು ಎಂಟ್ರಿ ಮಾಡ್ತೀರಿ. ಪರ್ಸೆಂಟೇಜ್ ಎಂಟ್ರಿ ಮಾಡಿದ ಮೇಲೆ ಅಲ್ಲಿ ರೂರಲ್ ಆರ್ ಅರ್ಬನ್ ಅಂತ ಕೇಳುತ್ತೆ. ಆ ರೂರಲ್ ಅಂತ ನಾವು ಎಂಟ್ರಿ ಮಾಡ್ತಾಯಿದ್ದೀವಿ. ರೂರಲ್ ಆದರೆ ರೂರಲ್ಲು, ಅರ್ಬನ್ ಆದರೆ ಅರ್ಬನನ್ನು ಎಂಟ್ರಿ ಮಾಡ್ತಿದ್ದೀವಿ. ಇಲ್ಲಿ ಇದನ್ನು ಟಚ್ ಮಾಡಿದ್ರೆ ಸಾಕು, ನಿಮಗೆ ಡ್ರಾಪ್ ಡೌನಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ಡಿಸಬಿಲಿಟಿ 15ನೇ ಕಾಲಮ್ ಡಿಸಬಿಲಿಟಿ ಕೇಳುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್, ಹಿಯರಿಂಗ್ ಇಂಪೇರ್ಡ್, ವಿಜುವಲ್ ಇಂಪೇರ್ಡ್ ಅನ್ನೋದನ್ನು ಎಂಟ್ರಿ ಮಾಡಿ. ಅವರು ಏನು ಡಿಸಬಿಲಿಟಿ ಅಲ್ಲ ಅಂತಂದರೆ ನನ್ ಅಂತ ಕೊಟ್ಬಿಟ್ರೆ ಸಾಕು. ಅದಾದಮೇಲೆ ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಡ್ರೆಸ್ಸನ್ನು ಎಂಟ್ರಿ ಮಾಡ್ತಾಯಿದ್ರಿ, ಪಿನ್ ಕೋಡನ್ನು ಎಂಟ್ರಿ ಮಾಡ್ತಾಯಿದ್ರಿ, ಮೀಡಿಯಮನ್ನು ಎಂಟ್ರಿ ಮಾಡ್ತಾಯಿದ್ರಿ, ಯಾವ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ. ಆಮೇಲೆ ಪರೀಕ್ಷೆ ಯಾವ ಮೀಡಿಯಮಲ್ಲಿ ಪರೀಕ್ಷೆಯನ್ನು ಬರೀಬೇಕು ಅನ್ನೋದು ಸಹ ಇರುತ್ತೆ 19ನೇ ಕಾಲಮಲ್ಲಿ, ಅದನ್ನ ಎಂಟ್ರಿ ಮಾಡ್ತಾಯಿದ್ರಿ. ಅದಾದಮೇಲೆ ಫಾದರ್ಸ್ ಎಜುಕೇಷನ್ ಅಂತ ಕೇಳುತ್ತೆ 20ನೇ ಕಾಲಮಲ್ಲಿ. ಅದನ್ನು ಟಚ್ ಮಾಡಿದಾಗ ಅವರು ಏನು ಎಜುಕೇಷನನ್ನು ಓದಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿರುತ್ತೆ. ಅದು ಅವರ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಎಂಟ್ರಿ ಮಾಡಿ. ಅದಾದಮೇಲೆ 21ನೇ ಕಾಲಮಲ್ಲಿ ಅವ್ರದ್ದು
ಅಕ್ಯುಪೇಷನ್ ಏನು ಅನ್ನೋದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ಮದರ್ಸ್ ಎಜುಕೇಷನ್ನು, ಮದರ್ಸ್ ಅಕ್ಯುಪೇಷನನ್ನು ಎಂಟ್ರಿ ಮಾಡ್ತೀರಿ. ಅದಾದಮೇಲೆ ಪೇರೆಂಟ್ ಆ್ಯನ್ಯುವಲ್ ಇನ್ಕಮ್ ಇಯರ್ಲಿ ಎಷ್ಟಾಗುತ್ತೆ ಅಂತ ಆಟೋಮೆಟಿಕ್ಕಾಗಿ ತೋರಿಸುತ್ತೆ, ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಪೇರೆಂಟ್ಸ್ನ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತಿದ್ವಿ. ಪೇರೆಂಟ್ಸ್ನ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತಾಯಿದ್ವಿ. ಅದಾದಮೇಲೆ ಹೆಡ್ ಮಾಸ್ಟರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತಿದ್ವಿ. ಆದಮೇಲೆ ಇಮೇಲ್ ಐ ಡಿ ಏನಾದರೂ ಸ್ಟೂಡೆಂಟಿಂದು ಮತ್ತು ಹೆಡ್ ಮಾಸ್ಟರ್ದು ಇತ್ತು ಅಂದರೆ ಅದನ್ನು ಎಂಟ್ರಿ ಮಾಡಬೇಕು, ಅದೇನು ಮ್ಯಾಂಡೇಟ್ರಿ ಅಲ್ಲ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಕೇಳುತ್ತೆ, ಅಕೌಂಟ್ ಮಗುದಿದೆ ಅಂತ ಕೇಳುತ್ತೆ, ಎಸ್ ಆರ್ ನೋ ಅಂತ ಕೇಳುತ್ತೆ. ನಾವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಅದಾದಮೇಲೆ ಮಗುವಿನ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ತೀವಿ, IFSC ಕೋಡನ್ನು ಎಂಟ್ರಿ ಮಾಡ್ತೀವಿ. ಆದಮೇಲೆ ಬ್ಯಾಂಕ್ ನೇಮ್ ಆ್ಯಂಡ್ ಅಡ್ರೆಸ್ನ ಎಂಟ್ರಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ 32ನೇ ಕಾಲಮಿಗೆ ಬರ್ತಾಯಿದ್ದೀವಿ. 32ನೇ ಕಾಲಮಲ್ಲಿ ಮಗುವಿನ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. 32ನೇ ಕಾಲಮಲ್ಲಿ ಮಗುವಿನ ಫೋಟೋ ಎಷ್ಟಿರಬೇಕು ಅದು ಅಳತೆ ಅಂತಂದರೆ 60 to 80 KB ಒಳಗಿರಬೇಕು. ಮತ್ತು ಹೆಚ್ಚಿಗೆನೂ ಇರೋಂಗಿಲ್ಲ, ಕಡಿಮೆನೂ ಇರೋಂಗಿಲ್ಲ. ಮ್ಯಾಕ್ಸಿಮಮ್ 80 KB, ಮಿನಿಮಮ್ 60 KB, ಅಂದರೆ 60 to 80 KB ಒಳಗೆ ಆ ಮಗುವಿನ ಆ ಒಂದು ಫೋಟೋ ಒಂದು ಅಳತೆ ಇಮೇಜ್ ಸೈಜ್ ಇರಬೇಕಾಗತ್ತೆ ಸ್ನೇಹಿತರೆ. ಅದಾದಮೇಲೆ 33ನೇ ಕಾಲಮಲ್ಲಿ ಮಗುವಿನ ಸಿಗ್ನೇಚರನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಒಂದು ಸಿಗ್ನೇಚರ್ನ ಒಂದು ಸೈಜ್ ಎಷ್ಟಿರಬೇಕು ಅಂತಂದರೆ JPG ಫಾರ್ಮೆಟಲ್ಲಿ ಇರಬೇಕು. ಅದು 20ರಿಂದ 50 KB ಒಳಗಿರಬೇಕು. ಹೆಚ್ಚಿಗೆ 20ಕ್ಕಿಂತ ಕಡಿಮೆ ಇದ್ದರೂ ತೊಗೊಳ್ಳಲ್ಲ, 50ಕ್ಕಿಂತ ಜಾಸ್ತಿ ಇದ್ರೂ ತೊಗೊಳ್ಳಲ್ಲ. ಹಾಗಾಗಿ ಆ ಇಮೇಜ್ ಸೈಜನ್ನು ಮೊದಲೇ ನೀವು ಸೆಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸನ್ನು ಕೊಡೋಣ. ಒಂದು ಮಗುವಿನ ಫೋಟೋವನ್ನು ಕೊಡಬೇಕು, ಅದನ್ನು ಅಪ್ಲೋಡ್ ಮಾಡಿದೆ ಹೆಂಗೆ ಅಂದರೆ ಇಲ್ಲಿ ಚೂಸ್ ಫೈಲ್ ಅಂತ ಕಾಣುತ್ತೆ, ಅದನ್ನು ಟಚ್ ಮಾಡ್ತಾಯಿದ್ರಿ. ಟಚ್ ಮಾಡಿದಾಗ ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ. ಮೀಡಿಯಾ ಪಿಕ್ಚರ್ ಅಂತ ಇದೆಯಲ್ಲ, ಅದನ್ನು ಟಚ್ ಮಾಡ್ತಾಯಿದ್ರಿ. ಟಚ್ ಮಾಡಿದಾಗ ನಮ್ಮ ಈ ಮೊಬೈಲ್ನಲ್ಲಿರ್ತಕ್ಕಂತಹ ಗ್ಯಾಲರಿಯಲ್ಲಿ ಆ ಮಗುವಿನ ಒಂದು ಫೋಟೋ ಅಪ್ಲೋಡ್ ಸೇವ್ ಮಾಡ್ಕೊಂಡಿರ್ತೀವಿ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಈಗ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಕೊಡ್ತಾಯಿದ್ದೀವಿ. ಅಪ್ಲೋಡ್ ಫೋಟೋ ಅಂತ ಕೊಟ್ಟಾಗ ಆ ಮಗುವಿನ ಫೋಟೋ ಏನಾಗುತ್ತೆ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅಲ್ಲಿ ಸೈಜ್ ಏನಾದರೂ ವೇರಿಯೇಷನ್ ಇತ್ತು ಅಂದರೆ ಅದು ಅಪ್ಲೋಡ್ ಆಗೋಲ್ಲ. ಅದಾದಮೇಲೆ ಸಿಗ್ನೇಚರನ್ನು ಅಷ್ಟೇ ಅದು ಸೈಜನ್ನು ಕರೆಕ್ಟಾಗಿ 60 to 80 KB ಒಳಗಿರ್ತಕ್ಕಂಥ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಸಿಗ್ನೇಚರನ್ನು ಸಹಿತ ಹೀಗೆ ಚೂಸ್ ಫೈಲ್ ತಗೊಂಡು ನೀವು ಅಪ್ಲೋಡನ್ನು ಮಾಡ್ತೀರಿ. ಅದಾದಮೇಲೆ ಇಲ್ಲಿ ಆ ಮಗುವಿನ ಒಂದು ಡೀಟೇಲ್ಸ್ ಇರುತ್ತೆ, ಅಲ್ಲಿ ಚೆಕ್ ಬಾಕ್ಸ್ ಇರುತ್ತೆ. ಆ ಚೆಕ್ ಬಾಕ್ಸನ್ನು ಟಚ್ ಮಾಡೋದ್ರ ಮೂಲಕ ಈ ಕೊನೆಯದಾಗಿ ಏನು ಮಾಡ್ತಾಯಿದ್ರಿ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಈ ಥರ ಅಪ್ಲಿಕೇಶನ್ನು, ಮಗುವಿನ ಒಂದು ಅಪ್ಲಿಕೇಶನ್ನು ಈ ಥರ ನಿಮಗೆ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಈ ಥರ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇದರಲ್ಲಿ ಮಗುವಿನ ಫೋಟೋ ಇರುತ್ತೆ, ಸಿಗ್ನೇಚರ್ ಕೂಡ ಬಂದಿರುತ್ತೆ, ಮಗುವಿನ ಹೆಸರು ಡೀಟೇಲ್ಸ್ ಇರುತ್ತೆ, ಮತ್ತು ನಾವು ಏನು ಎಂಟ್ರಿ ಮಾಡಿರ್ತೀವೋ ಆ ಎಲ್ಲ ಡೀಟೇಲ್ಸು ಅಲ್ಲಿ ಎಂಟ್ರಿ ಆಗಿರುತ್ತೆ. ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದನ್ನು ಇನ್ನೊಂದು ಸರಿ ನೀವು ವೆರಿಫೈ ಮಾಡಿ. ಅಕಸ್ಮಾತ್ ಎಲ್ಲಾದರೂ ಒಂದು ಮಿಸ್ಟೇಕ್ ಆಗಿತ್ತು ಅಂದರೆ ನಾನು ಆಗಲೇ ತೋರಿಸಿದ್ನಲ್ಲ ಅಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ, ಆ ಎಡಿಟಲ್ಲಿ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ನಾನು ಟಚ್ ಮಾಡಿದಾಗ ಇಲ್ಲಿ ನೋಡಿ ನಾಮಿನಲ್ ರೋಲ್ ಅಂತ ಕಾಣುತ್ತಲ್ಲ, ಅದನ್ನು ಟಚ್ ಮಾಡ್ತಾಯಿದ್ದೀನಿ. ಟಚ್ ಮಾಡಿದಾಗ ನೋಡಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ, ನಾಮಿನಲ್ ರೋಲ್ ಅಂತ ಕೇಳುತ್ತೆ, ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ. ಡೌನ್ಲೋಡ್ ಕೊಟ್ಟಾಗ ನಿಮಗೆ ಆ ಒಂದು ನಾಮಿನೇಷನ್ ಫಾಲ್ ಏನಾಗುತ್ತೆ PDF ರೂಪದಲ್ಲಿ ಓಪನ್ ಆಗುತ್ತೆ. ನೋಡಿ ತೋರಿಸ್ತೀನಿ ನಿಮಗೆ, ನೋಡಿ ಇದು PDF ರೂಪದಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಎಸ್ ನೋಡಿ, ಮತ್ತು ಇದು ಈ ರೀತಿಯಾಗಿ ತೋರಿಸುತ್ತೆ. ಅದು ಮಗುವಿನ ಫೀಸ್ ಎಷ್ಟು ಏನು ಅನ್ನೋದ್ರ ಬಗ್ಗೆನೂ ನಿಮಗೆ ಇಲ್ಲಿ ಆಟೋಮೆಟಿಕ್ ಆಗಿರುತ್ತೆ. ಮತ್ತು ಎಷ್ಟು ಅಮೌಂಟನ್ನು ಪೇಬಲ್ ಮಾಡಬೇಕು, 5 ರೂಪಾಯಿಯನ್ನು ಮಾತ್ರ ಒಂದು ಮಗುವಿಗೆ ಮಾಡಬೇಕಾಗತ್ತೆ. SC ST ಮಕ್ಕಳಿಗೆ 5 ರೂಪಾಯಿ ಇರುತ್ತೆ. ಇನ್ನು ಬೇರೆ ಬೇರೆ ಅದರ್ಸ್ ಮಕ್ಕಳಿಗೆ ಎಷ್ಟೆಷ್ಟು ಇರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ನಾಮಿನಲ್ ರೋಲನ್ನು ನೀವು ಇದನ್ನು ಮಾಡ್ಬೋದು, ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ಒಂದು ಸರಿಗೆ ನಿಮಗೆ ಅಪ್ಲಿಕೇಶನನ್ನು ನಿಮಗೆ ಇಲ್ಲಿ ಇದೇ ಆಪ್ಷನ್ನಲ್ಲಿ, ಯಾವ ಆಪ್ಷನ್ನಲ್ಲಿ, ಇದೇ ಆಪ್ಷನ್ನಲ್ಲಿ ನಿಮಗೇನಾಗುತ್ತೆ ಇಲ್ಲಿ ಬ್ಯಾಂಕ್ ಚಲನ್ ಜನ್ರೇಟ್ ಆಗುತ್ತೆ. ಆ ಬ್ಯಾಂಕ್ ಚಲನ್ ಜನ್ರೇಟ್ ಆಗುತ್ತೆ. ಆ ಬ್ಯಾಂಕ್ ಚಲನನ್ನು ನೀವು ಪ್ರಿಂಟೌಟ್ ತಗೊಳ್ಳೋದ್ರ ಮೂಲಕ ನೀವೇನು ಮಾಡ್ಬೋದು, ಬ್ಯಾಂಕಿಗೆ ಹೋಗಿಬಿಟ್ಟು ಆ ಚಲನನ್ನು ಕಟ್ಟಿ ಅಮೌಂಟನ್ನು ಕಟ್ಟಿ ನೀವು ಬರಬೇಕಾಗುತ್ತೆ. ಇಷ್ಟು ನೀವು ಫೈನಲ್ಲಾಗಿ ಒಂದು NMMS ಫಾರ್ಮೆಟನ್ನು ಅಪ್ಲಿಕೇಶನನ್ನು, ಒಂದು ಮಗುವಿನ ಅಪ್ಲಿಕೇಶನನ್ನು ಈ ರೀತಿಯಾಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.